ಎಲ್ಲರಿಗೂ ನಮಸ್ಕಾರ. ರೇಖಾ ಶ್ರೀಕಾಂತ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಇದನ್ನು ಹೋಮ್ ಮೇಡ್ ಪನ್ನೀರ್ ಮಾಡಾಕತ್ತೀನಿ. ನಮ್ಮ ಮನೆಯವರು ಹೊಲಕ್ಕೆ ಹೋಗಿದ್ದರು, ಅಲ್ಲಿಂದ ಕೆಲವೊಂದಿಷ್ಟು ಫ್ರೆಶ್ ವೆಜಿಟೇಬಲ್ಸ್ಗಳನ್ನು ತಂದಿದ್ದರು ಅಂತ ನಿನ್ನೆ ವಿಡಿಯೋ ಹಾಕಿದ್ದೆ. ಅದರ ಜೊತೆಗೆ ಎಮ್ಮೆ ಹಾಲನ್ನು ಸಹಿತ ತೊಗೊಂಡು ಬಂದಿದ್ದರು. ಅದು ಏನಾಗ್ಬಿಟ್ಟಿತ್ತು, ಬಿಸಿಲೊಳಗೆ ಬಂದಿದ್ರಲಿಂದ ಒಂದು ಸ್ವಲ್ಪ ಇಟ್ಟ ತಕ್ಷಣವೇ ಅದು ಒಡೆಯೋ ಥರ ನನಗೆ ಅನ್ನಿಸ್ತು. ಹಾಲೇನು ಒಡಿತದ ಅನ್ನಿಸ್ತು. ಫ್ರೆಶ್ ಹಾಲೇ ಇದ್ದು ಆದರೂ ಸಹ ಬಿಸಿಲಿಗೆ ಬಂದಿದ್ದರಿಂದ ಏನೋ ಹಾಳಾಗೋ ಚಾನ್ಸಸ್ ಇತ್ತು. ಆದರೆ ಅದನ್ನು ಹಾಳು ಯಾಕೆ ಮಾಡೋದು ಅಂತ ನಾನೇನು ಮಾಡಿದೆ, ಅದರಲ್ಲಿ ಪಟ್ನೆ ಒಂದು ಸ್ವಲ್ಪ ನಿಂಬೆಹಣ್ಣಿನ ರಸ ಹಾಕಿ ಒಂದು ಸ್ವಲ್ಪ ಕುದಿಸಿದೆ. ಆವಾಗ ಅದು ನೀರು ಸಪ್ರೇಟು ಮತ್ತು ಹಾಲು ಸಪ್ರೇಟಾಗಿ ಒಂಥರ ಪನ್ನೀರ್ ಥರ ಆಯಿತು. ನಾನು ಯಾವಾಗಲೂ ಹಾಗೆ ಮಾಡ್ತೀನಿ. ಏನಾರೇ ಹಂಗೆ ಅನ್ನಿಸ್ತು, ನನಗೆ ಡೌಟ್ ಅನ್ನಿಸ್ತು, ಒಡಿತಾವಂತ ಅನ್ನಿಸ್ತು ಅಂತಂದ್ರೆ ಅದರೊಳಗೆ ಸ್ವಲ್ಪ ನಿಂಬೆಹಣ್ಣಿನ ರಸ ಹಾಕಿಬಿಟ್ಟೆ ಅಂದ್ರೆ ಅದು ಪನ್ನೀರಾಗಿ ನಾವು ಮಾಡ್ಕೋಬೋದು. ಒಂದು ಬಟ್ಟೆ ಒಳಗೆ ಹಾಕಿ ಆ ಹಾಲನ್ನು ಸ್ವಲ್ಪ ತಣ್ಣಗಾದ್ಮೇಲೆ ಅದನ್ನು ಹಿಂಡಿ ನಾನೇನು ಮಾಡಿಬಿಟ್ಟೆ, ಒಂದು ಟ್ಯಾಪಿಗೆ ಹಾಕಿದಾಗ ಅದು ಪೂರ ನೀರೆಲ್ಲ ಬಸ್ದಿತ್ತು. ಅದನ್ನು ನಾನು ಈ ಥರ ಕೈಲೇ ಮಿದ್ದಿ, ಅಂದರೆ ಹದವಾಗಿ ನಾವು ಏನು ಮಾಡ್ಬೇಕು, ಅದನ್ನು ನಾದೋರ ಥರ ಮಾಡಬೇಕು. ಹದಡು ಅಂತೀವಲ್ಲ ನಾವು, ಕೈದು ಹದಡ ಅದನ್ನು ಹಚ್ಚಿ ಚೆಂದಾಗಿ ನಾದ್ಕೊಂಡೇವು ಅಂತಂದ್ರೆ ಅದೇನಾಗ್ಬಿಡ್ತೈತಿ, ಮೆತ್ತಗಾಗ್ತೈತ್ರಿ. ಇಲ್ಲ ಹಾಗೆ ಅಂತಂದ್ರೆ ಅದು ಸೆಟ್ ಆಗಂಗಿಲ್ಲ. ನಮಗೆ ಅಂಗಡಿಯೊಳಗೆ ತಂದ ಪನ್ನೀರ್ ಥರ ನಾವು ಕ್ಯೂಬ್ಸ್ ಆಗಿ ಮಾಡ್ಕೋಬೇಕಂದ್ರೆ ಈ ಥರ ನಾನು ಯಾವ ಥರ ನಾದ್ತಾ ಇದ್ದೀನಲ್ಲ ಆ ಥರ ನೀವು ನಾದ್ಕೊಂಡ್ರೆ ಏನಾಗ್ಬಿಡ್ತೈತೆ, ಅದು ಎಲ್ಲ ಒಂದೇ ಥರ ಆಗಿ ಕಾಳಾಗಿ ಬರೋದಿಲ್ಲ. ಪ್ಲೇನಾಗಿ ಹೆಂಗೆ ಅಂಗಡಿಯೊಳಗಿರುತ್ತಲ್ಲ ಅದೇ ಥರ ಆಗತ್ತೆ ರೀ. ನಾನು ಈಗ ಇದನ್ನು ಈ ಥರ ನಾದ್ಕೊಂಡು ಆಮೇಲೆ ಒಂದು ಪ್ಲೇಟ್ ಒಳಗೆ ಅದನ್ನು ಕ್ಯೂಬ್ ಬೇಕಂದರೆ ಕ್ಯೂಬ್, ನಿಮಗೆ ಹೆಂಗೆ ಬೇಕು ಹಂಗೆ ಆಕಾರದೊಳಗೆ ಅದನ್ನು ಸೆಟ್ ಮಾಡ್ಕೋಬೇಕಾಗತ್ತೆ. ಮಾಡಿಕೊಂಡು ಒಂದು 10 ನಿಮಿಷಗಳ ಕಾಲ ಅಥವಾ ಒಂದು ಅರ್ಧ ಗಂಟೆ ಇಟ್ಟರು ನಡೀತದೆ. ಸ್ವಲ್ಪ ಫ್ರಿಜ್ ಒಳಗೆ ಇಟ್ಟರೆ ಅಂದ್ರೆ ಪೂರಾ ಸೆಟ್ ಆಗ್ತೈತಿ. ಈಗ ನಾವು ಭಾಳಷ್ಟು ಕಡೆ ಕೇಳಿದ್ದೀನಿ ನಾನು, ಪನ್ನೀರಲ್ಲಿ ಪ್ಯೂರ್ ಹಾಲಿನ ಪನ್ನೀರ್ ಬರಲ್ಲ ಅಂತ ಹೇಳ್ತಾರೆ, ಕೆಮಿಕಲ್ ಯೂಸ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಆಮೇಲೆ ಸೋಯಾ ಹಾಲಿಂದ ಸಹಿತ ಪನ್ನೀರ್ ಮಾಡ್ತಾರೆ ಅನ್ನೋದನ್ನು ನಾನು ಕೇಳಿದ್ದೀನಿ. ಎಷ್ಟರ ಮಟ್ಟಿಗೆ ಸತ್ಯ ಅಂತ ಗೊತ್ತಿಲ್ಲ, ಕಣ್ಣಿಂದ ಕಾಣಲಾರ್ದೆ ಯಾವುದೂ ಹೇಳೋಕ್ಕಾಗಲ್ಲ. ಆದ್ರೂ ಸಹಿತ ಇದನ್ನು ನಾವು ನಮ್ಮ ಕೈಯಾರೇ ಮಾಡೋದ್ರಲ್ಲಿಂದ ನಮಗೆ ಪೂರಾ ಗೊತ್ತಾಗ್ಬಿಡ್ತೈತಿ ಇದು ಏನು ಎದರ್ಲಿಂದ ಆಗ್ಯದ ಅಂಥೇಳಿ. ಸೊ ಮನೆಯೊಳಗೆ ಒಂದು ಅರ್ಧ ಲೀಟ್ರ್ ಹಾಲಿದ್ರೂ ಒಂದು 2 ಜನಕ್ಕಾಗಷ್ಟು ನಾವು ಪನ್ನೀರ್ ಪಲ್ಯ ಅಥವಾ ಪನ್ನೀರ್ ಐಟಮ್ಸ್ಗಳನ್ನು ಮಾಡ್ಕೋಬೋದು. ಈಗ ಇದನ್ನು ನಾನು ಫ್ರಿಜ್ ಒಳಗೆ ಇಡ್ತೀನಿ, ಒಂದು ಅರ್ಧ ಗಂಟೆಗಳ ಕಾಲ ಇಡ್ತೀನಿ. ಆವಾಗಿದು ಪೂರಾ ಗಟ್ಟಿಯಾಗಿ ಸೆಟ್ ಆಗಿಬಿಡ್ತೈತಿ. ಆಮೇಲೆ ಇದನ್ನು ನಾನು ಏನು ಮಾಡ್ತೀನಿ, ಕಟ್ ಮಾಡಿಕೊಂಡು ಕ್ಯೂಬ್ಸ್ಗಳಾಗಿ ತಯಾರು ಮಾಡ್ಕೊತೀನಿ ರೀ. ಆಮೇಲೆ ಇದನ್ನು ನೀವು ಒಂದು ಡಬ್ಬಿ ಒಳಗೆ ಹಾಕಿ ಸ್ಟೋರ್ ಮಾಡಿ ಒಂದು 2-3 ದಿನವೂ ಬಳಸ್ಬೋದು. ಹೆಂಗೆ ನೀವು ನಾರ್ಮಲ್ ಅಂಗಡಿ ಒಳಗೆ ತಂದಿದ್ದು ಪನ್ನೀರನ್ನ ಬಳಸ್ತೀರಲ್ಲ ಅದೇ ಥರ ಇದನ್ನು ಸಹ ನಾವು ಬಳಸ್ಕೋಬೋದು. ಈಗ ಇದು ಒಂದು ಅರ್ಧ ಗಂಟೆ ಆದಮೇಲೆ ನಾನು ಇದನ್ನು ಕಟ್ ಮಾಡ್ತಾ ಇದ್ದೀನಿ. ಭಾಳ ಚಂದ ಸೆಟ್ ಆಗಿಬಿಟ್ಟೈತಿ, ಪೂರಾ ಅಂಗಡಿ ಒಳಗಿನ ಪನ್ನೀರ್ ಥರನೇ ಅನಿಸ್ಲಾಕತ್ತೈತ್ರಿ. ನೀವು ಸಹಿತ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ಕಟ್ ಮಾಡ್ಕೋಬೋದು. ಇದನ್ನು ನಾನು ಒಂದು ಪನ್ನೀರ್ ಕರ್ರಿ ಅಂತ ಮಾಡ್ಬೇಕು ಅಂದ್ಕೊಂಡೀನಿ, ಅಥವಾ ಪನ್ನೀರ್ ಮಸಾಲ ಅಂತ ಅನ್ಕೋಬೋದು. ಈಗ ನಾನು ಬೆಳ್ಳುಳ್ಳಿ, ಈರುಳ್ಳಿ, ಟೊಮ್ಯಾಟೊ ಮತ್ತೊಂದಿಷ್ಟು ಹಸಿ ಶುಂಠಿ ಇವೆಲ್ಲ ಒಂದೇ ಸರ್ತಿ ಬೇಯಿಸ್ಕೊತೀನಿ. ಅಂದರೆ ಮೊದಲು ಈರುಳ್ಳಿ ಬೆಳ್ಳುಳ್ಳಿಯನ್ನು ಮತ್ತು ಹಸಿ ಶುಂಠಿಯನ್ನು ಒಂದು ಸರ್ತಿ ಬೇಯಿಸ್ಕೊತೀನಿ. ಒಂದು ಸ್ವಲ್ಪ ಬೆಂದ ಮೇಲೆ ಅದರೊಳಗೆ ನಾನು ಏನು ಮಾಡಿಬಿಡ್ತೀನಿ, ಟೊಮ್ಯಾಟೊ ಹಾಕ್ತೀನಿ. ಇವೆಲ್ಲ ಬೇಯಿಸ್ಕೊಂಡು ನನ್ನ ಹತ್ರ ಎಷ್ಟು ಮಸಾಲೆ ಇದಾವಲ್ಲ ಅಷ್ಟು ಹಾಕಿ ನಾನು ಮಾಡಾಕತ್ತೀನಿ. ಭಾಳ ಈಸಿ ವೇ ಒಳಗೆ ಮಾಡ್ತೀನಿ. ಭಾಳಷ್ಟು ಸುಧಾರಿಸ್ಕೋತ ಕುಂದ್ರಂಗಿಲ್ಲ ನಾನು. ಪಟ ಇದ್ದಂಥ ಐಟಮ್ಸ್ಗಳನ್ನ ಹಾಕಿ ಮಾಡಿಬಿಡ್ತೀನಿ. ಟೇಸ್ಟ್ ಆಗ್ತೈತಿ, ಮತ್ತು ಅದೇನು ಕೆಟ್ಟಾಗೋದಿಲ್ಲ, ಚಲೋನೇ ಆಗ್ತೈತಿ. ಈಗ ನೋಡಿರಿ, ಉಳ್ಳಾಗಡ್ಡಿ ಸ್ವಲ್ಪ ಬೆಂದಿದ್ದು ಅದರೊಳಗೆ ನಾನು ಟಮಾಟಿ ಹಾಕಾಕತ್ತೀನಿ. ನಮ್ಮ ಕಡೆ ಉಳ್ಳಾಗಡ್ಡಿ ಟಮಾಟಿ ಹಿಂಗೆ ಅಂತೀವಿ. ನೀವು ಕೆಲವೊಂದು ಸಲ ನಾನು ಯೂಟ್ಯೂಬ್ ವಿಡಿಯೋಸ್ ನೋಡ್ತಿರ್ತೀನಲ್ಲ ಅವಾಗ ಈರುಳ್ಳಿ ಬೆಳ್ಳುಳ್ಳಿ ಅಂತಾರಲ್ಲ, ಹಿಂಗಾಗಿ ನನ್ನ ಬಾಯಿ ಒಳಗೆ ಆ ಥರ ಬರ್ತಾವೆ, ಹಂಗೆ ಬರ್ತಾವೆ. ಕನ್ಫ್ಯೂಸ್ ಆಗಬೇಡ್ರಿ. ಉಳ್ಳಾಗಡ್ಡಿ ಈರುಳ್ಳಿ ಎರಡೂ ಒಂದೇ. ಇವೆರಡೂ ಬೇಯಿಸಿದಾದ್ಮೇಲೆ ಅದು ಸ್ವಲ್ಪ ತಣ್ಣಗಾಗ್ತದಲ್ಲ, ಒಮ್ಮೆ ಬಿಸಿ ಇದ್ದಾಗ ಮಿಕ್ಸರ್ಗೆ ಹಾಕಬಾರ್ದು. ಸ್ವಲ್ಪ ತಣ್ಣಗಾಗ್ತದಲ್ಲ ಅವಾಗ ಇದನ್ನು ಮಿಕ್ಸರ್ಗೆ ಹಾಕ್ಕೊಳಕತ್ತೀನಿ. ಮಿಕ್ಸ್ ಮಾಡಿಕೊಂಡು ಇದರಲ್ಲಿ ನಾನೊಂದು ಸ್ವಲ್ಪ ಪನ್ನೀರ್ ಕ್ಯೂಬ್ಸ್ಗಳನ್ನೂ ಸಹಿತ ಹಾಕ್ತೀನಿ. ಯಾಕಂದರೆ ಥಿಕ್ನೆಸ್ ಬರೋ ಸಲುವಾಗಿ. ಕೆಲವೊಬ್ಬರು ಕಾಜು ನೆನೆಸಿ ಆ್ಯಡ್ ಮಾಡ್ತಾರೆ. ನಾನು ಪನ್ನೀರನ್ನೇ ಆ್ಯಡ್ ಮಾಡಿಬಿಡ್ತೀನಿ. ಇದರಲ್ಲಿ ಥಿಕ್ನೆಸ್ ಭಾಳ ಚಂದ ಬರ್ತೈತಿ. ಕಾಜು ಹಾಕಬೇಕಂತ ಏನಿಲ್ಲ. ಒಂದು 3-4 ಪೀಸಸನ್ನು ನೀವು ಇದರೊಳಗೆ ಹಾಕಿ ಅದನ್ನು ನೀವು ಪೇಸ್ಟ್ ಮಾಡ್ಕೋಬೋದು. ಪೇಸ್ಟ್ ಮಾಡ್ಕೊಂಡ್ರಿ ಅಂತಂದ್ರೆ ಮುಗೀತು, ಅದು ಒಂದು ಸ್ಟೆಪ್ ಮುಗೀತು ನಿಮ್ಮದು. ಇನ್ನು ಒಗ್ಗರಣೆ ಹಾಕೋದು ಬರ್ತೈತಿ. ಏಕ್ದಮ್ ಲೋ ಫ್ಲೇಮ್ ಒಳಗೆ, ಇನ್ನಗಳೇನು ಉಳ್ಳಾಗಡ್ಡಿ ಟಮಾಟಿ ಹುರಿದಿದ್ನೆಲ್ಲ ಅದ ಕಡಾಯಿ ಒಳಗೆ ಏಕ್ದಮ್ ಲೋ ಫ್ಲೇಮ್ನಾಗ ಒಂದಿಷ್ಟು ಎಣ್ಣೆ ಹಾಕೀನಿ ರೀ. ಒಂದು 2 ಸ್ಪೂನ್ ಎಣ್ಣೆ ಹಾಕೀನಿ. ಅದ್ರದೊಳಗೆ ಡ್ರೈ ಸ್ಪೈಸಸ್ ಅಂದರೆ ಲವಂಗ ಮತ್ತು ಮೆಣಸು ಮತ್ತು ಏಲಕ್ಕಿ ಇತ್ತು, ಅದನ್ನು ಹಾಕೀನಿ. ದಾಲ್ಚಿನ್ನಿ ಪತ್ರಿ ಎಲ್ಲ ಹಾಕ್ಬೋದು, ಬಟ್ ಅದು ಇದ್ದಿದ್ದಿಲ್ಲ ಇವತ್ತು, ಅದಕ್ಕೆ ಹಾಕಿಲ್ಲ. ಸೊ ಏನು ಪೇಸ್ಟ್ ಮಾಡಿಟ್ಟಿದ್ನಲ್ಲ ಅದನ್ನು ಇದ್ರೊಳಗೆ ಆ್ಯಡ್ ಮಾಡ್ಕೊಂಡೀನಿ. ಚೆಂದಾಗಿ ತಿರುವಾಡಬೇಕು. ಅದನ್ನೊಳಗಿನ ಒಂದು ಸ್ವಲ್ಪ ಹಸಿ ವಾಸನೆ ಅನ್ನೋದು ಹೋಗ್ತೈತಿ. ಆವಾಗ
ಆ ಮಿಕ್ಸರ್ ಜಾರಿನೊಳಗೂ ಸ್ವಲ್ಪ ಹತ್ತಿರ್ತದಲ್ಲ, ಅದಕ್ಕೆ ಸ್ವಲ್ಪ ನೀರು ಹಾಕಿ ಅದನ್ನು ನೀವು ಇದಕ್ಕೆ ಆ್ಯಡ್ ಮಾಡ್ಕೊಂಡ್ಬಿಡ್ಬೇಕು. ನಿಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕು ಅಷ್ಟು ತೆಳು ಮಾಡ್ಕೋರಿ. ಭಾಳ ತೆಳುವಾದರೂ ಚಲೋ ಅನಿಸಲ್ಲ, ಭಾಳ ಗಟ್ಟಿ ಆದರೂ ಚಲೋ ಅನಿಸಲ್ಲ. ಒಂದು ಮೀಡಿಯಮ್ದಾಗೆ ಇರಬೇಕಿದು ಥಿಕ್ನೆಸ್ಸು. ಅದರೊಳಗೆ ನಾನು ಪನ್ನೀರನ್ನು ಆ್ಯಡ್ ಮಾಡ್ತಾಯಿನಿ. ಪನ್ನೀರ್ ಆ್ಯಡ್ ಮಾಡೋಕ್ಕಿಂತ ಮೊದಲೇ ಚಂದ ತಿರುವಾಡಿ ಅದನ್ನು ಬೇಯಿಸ್ಕೊಂಡೀನಿ. ಯಾಕಂದ್ರೆ ಈಗ ನೀವು ನೋಡಿರಿ, ಅಂಗಡಿಯೊಳಗೆ ತಂದಿದ್ದಂಥ ಪನ್ನೀರ ಪಟ್ನೆ ಮುರಿಯೋದಿಲ್ಲ. ಆದರೆ ಈ ಮನೆಯೊಳಗೆ ಮಾಡಿದ ಪನ್ನೀರ ಭಾಳ ಜಲ್ದಿ, ಇದು ಒಂದು ಸ್ವಲ್ಪ ಸಾಫ್ಟ್ ಇರ್ತೈತಿ, ಅಂದರೆ ಜಲ್ದಿನೇ ಇದು ಒಡೆಯುವಂಥ ಚಾನ್ಸಸ್ ಇರ್ತೈತಿ. ಅದಕ್ಕೆ ಇದನ್ನು ಹಾಕಿದ್ಮೇಲೆ ಸ್ವಲ್ಪ ಸಾಫ್ಟಾಗಿ ತಿರುವಾಡ್ರಿ. ಹಾಗೇನು ಜಲ್ದಿ ಒಡೆಯಂಗಿಲ್ಲ, ಚಲೋನೇ ಆಗಿರ್ತೈತಿ. ಆದರೂ ಸಹಿತ ನಾ ಹೇಳ್ತಾ ಇದ್ದೀನಿ, ಒಂದು ಸ್ವಲ್ಪ ಪನ್ನೀರ್ ಹಾಕಿದ ಮೇಲೆ ಭಾಳ ಅತಿ ತಿರುವಾಡಕ್ಕೆ ಹೋಗ್ಬೇಡ್ರಿ. ಸ್ವಲ್ಪ ತಿರುವಾಡಿ, ನಿಮಗೆ ಉಪ್ಪು ಬೇಕಂದ್ರೆ ಇನ್ನೊಂದು ಸ್ವಲ್ಪ ಹೆಚ್ಚು ಕಮ್ಮಿ ಉಪ್ಪು ಟೇಸ್ಟ್ ನೋಡ್ಕೊಂಡು ಹಾಕೋರಿ. ಆಮೇಲೆ ಇದನ್ನು ಇದ್ರ ಮ್ಯಾಗ ಒಂದು ಮುಚ್ಚಿ ಇಟ್ಬಿಟ್ರಿ ಅಂತಂದ್ರೆ ಒಂಥರ ಉಮ್ಗೊಂಡಾಗಾಗಿ ಚೆಂದಾಗಿ ಕುದಿತೈತಿ. ನೋಡಿರಿ, ಇದಕ್ಕೆ ನಾವು ಭಾಳ ಮಸಾಲೆ ಅಂತೇನೂ ಹಾಕಿಲ್ಲ. ಎಷ್ಟು ಇದ್ದಿದ್ರದಾಗನ ಮಾಡಿದ್ರೂ ಭಾಳ ಚೆಂದ ಆಗ್ತೈತಿ. ನಾವು ಅದನ್ನು ಹಾಕ್ಬೇಕು ಇದನ್ನು ಹಾಕ್ಬೇಕಾದ್ರೆ ನಮ್ಗೆ ಮಾಡೋಕ್ಕಾಗಲ್ಲ ಅಂತ ಅನ್ಕೊಂಡು ಕೂತಿರ್ತೀವಿ. ಆದರೆ ಮನೆಯೊಳಗೆ ಹೋಟೆಲ್ಗಿಂತನೂ ಚಲೋ ಅಡುಗೆ ಮಾಡಿಕೊಂಡು ತಿನ್ಬೋದು. ಹೋಟೆಲ್ದಾಗ ಹೆಂಗೆ ಮಾಡಿರ್ತಾರೆ ಯಾರಿಗೆ ಗೊತ್ತು? ಏನು ಮಸಾಲೆ ಹಾಕಿರ್ತಾರೋ, ಯಾವ ರೀತಿ ಮಾಡಿರ್ತಾರೋ, ಎಷ್ಟು ಸ್ವಚ್ಛವಾಗಿರ್ತದೋ ಏನೂ ಗೊತ್ತಿರಲ್ಲ. ಆದರೂ ಫುಲ್ ಟೇಸ್ಟ್ ಐತಂತ ಅಂದ್ಕೊಂಡು ತಿಂದು ಬರ್ತೀವಿ. ಆದರೆ ಮನೆಯೊಳಗೆ ನೋಡಿರಿ, ನಮ್ಮ ಕೈಯಾರೆ ಮಾಡಿದ ಅಡುಗೆದೊಂದು ರುಚಿನೇ ಬೇರೆ. ಒಂದು ಸಲ ಈ ಥರ ಮಾಡಿ ನೋಡಿರಿ. ಈಸಿ ಆ್ಯಂಡ್ ಟೇಸ್ಟಿ ಪನ್ನೀರ್ ರೆಸಿಪಿ ನಿಮಗೆ ಮನೆಯೊಳಗೇ ಮಾಡ್ಕೋಬೋದು. ಅದ್ರ ಜೊತೆ ನಾನು ಚಪಾತಿ ಮಾಡೀನಿ. ತಂದೂರಿ ರೋಟಿ ಸಹಿತ ಮನೆಯೊಳಗೆ ಮಾಡ್ಬೋದು. ಅದರದ್ದು ವಿಡಿಯೋ ನಾನು ಇನ್ನೊಂದು ಸಲ ಶೇರ್ ಮಾಡ್ತೀನಿ. ನಾನು ಆಲ್ಮೋಸ್ಟ್ ಎಲ್ಲ ಹೋಟೆಲ್ದಾಗ ಮಾಡುವಂಥ ಅಡುಗೆಗಳನ್ನ ಮನೆಯೊಳಗೆ ಮಾಡ್ತೀನಿ. ಆದರೂ ಸಹಿತ ಹೋಟೆಲ್ಗೆ ಹೋಗೋದೇ ಇಲ್ಲ ಅಂತ ತಿಳ್ಕೊಬೇಡ್ರಿ. ನನಗೂ ಹೋಟೆಲ್ಗೆ ಹೋಗಂಗೆ ಅನಿಸ್ತದೆ. ಯಾಕಂದ್ರೆ ಎಷ್ಟೊತ್ತರಿ ನಾವು ಅಡುಗೆ ಮಾಡೋಕ್ಕಾಗ್ತೈತಿ. ನಮಗೂ ಒಂದೊಂದು ದಿನ ಹೊರಗೆ ತಿನ್ಬೇಕಂತ ಅನ್ನಿಸ್ತಿರ್ತೈತಿ. ಹೋಗ್ತೀವಿ, ಬಟ್ ಭಾಳ ಕಡಿಮೆ. ಆದಷ್ಟು ಮನೆಯೊಳಗೆ ನಾನು ಪ್ರಯತ್ನ ಮಾಡ್ತೀನಿ. ಈ ರೆಸಿಪಿ ನಿಮಗೆ ಲೈಕ್ ಆಗಿತ್ತಂತಂದ್ರೆ ವಿಡಿಯೋ ಲೈಕ್ ಮಾಡಿರಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿರಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ. ಇನ್ನೂ ಸಬ್ಸ್ಕ್ರೈಬ್ ಮಾಡಲ್ದೇ ನೀವು ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಚಾನಲನ್ನು ನೋಡಿರಿ. ಧನ್ಯವಾದಗಳು.